ಹಾಯ್ ಫ್ರೆಂಡ್ಸ್, ಇವತ್ತಿನ ರೆಸಿಪಿಲಿ ನಾನು ನಿಮಗೆ ಸೋಯಾ ಕಡಲೆಕಾಳು ಮಸಾಲ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಈ ಒಂದು ಕಡಲೆಕಾಳು ಮಸಾಲ ನಿಮಗೆ ಡಿಟೋ ನಾನ್ ವೆಜ್ ಏನು ಥರ ಇರುತ್ತೆ ಅದೇ ಥರ ನಿಮಗೆ ಈ ಒಂದು ರೆಸಿಪಿ ಇರುತ್ತೆ. ಆದರೆ ನೀವು ಸೋಯಾ ಹಾಕ್ತೀರಾ, ಬಟ್ ನೀವು ಸೋಯಾ ತಿನ್ನಬೇಕಾದ್ರೂ ಅಷ್ಟೇ ನಿಮಗೆ ಸೋಯಾ ಅನಿಸಲ್ಲ. ಇದು ನಾನ್ ವೆಜ್ ರೆಸಿಪಿ ಅಂತಲೇ ಅನಿಸುತ್ತೆ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಫ್ರೆಂಡ್ಸ್, ಮೊದಲಿಗೆ ಒಂದು ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ಕಾಯಿ ತುರಿ ಹಾಗೆ ಕೊತ್ತಂಬರಿ ಸೊಪ್ಪು ಹಾಗೆ ಅದಕ್ಕೆ ಸ್ವಲ್ಪ ಪುದೀನ ಸೊಪ್ಪು ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ. ಇದು ರುಬ್ಕೋಬೇಕು. ಯಾವ ಥರ ಕನ್ಸಿಸ್ಟೆನ್ಸಿ ಅಂದರೆ ತುಂಬ ನುಣ್ಣಗೆ ರುಬ್ಬಬೇಕು. ಅದಾದಮೇಲೆ ಒಂದು ದೊಡ್ಡ ಟೇಬಲ್ ಸ್ಪೂನಷ್ಟು ಕಡಲೆ ತೊಗೊಂಡು ಅದನ್ನು ಪುಡಿ ಮಾಡ್ಕೊಳ್ಳಿ. ಇದನ್ನು ಪುಟಾಣಿ ಅಂತಲೂ ಕರಿತೀವಿ. ಸೊ ಇದನ್ನು ಪುಡಿ ಮಾಡಿಕೊಂಡು ಒಂದು ಸೈಡಿಗೆ ಎತ್ತಿಟ್ಕೊಳ್ಳಿ. ಅದಾದಮೇಲೆ ಗ್ಯಾಸ್ ಸ್ಟವ್ನ ಆನ್ ಮಾಡಿಕೊಂಡು ಮೊಳಕೆ ಬರಿಸಿದಂತಹ ಕಡಲೆಕಾಳನ್ನು ಹಾಕಿ 1-2 ಅಥವಾ 2-3 ವಿಷಲ್ನ ಓಡಿಸಿ. ಕಡಲೆಕಾಳು ತುಂಬ ಗಟ್ಟಿ ಇತ್ತು, ನೆಂದಿರಲಿಲ್ಲ ಅಂದರೆ ಒಂದು 3 ವಿಷಲ್ ಓಡಿಸಿ. ಮೆತ್ತಗಾಯಿತು ಅಂತಂದರೆ 1 ವಿಷಲ್ ಸಾಕು. ಅದಕ್ಕೆ ಸ್ವಲ್ಪ ನೀರು ಹಾಗೆ ಉಪ್ಪು ಹಾಕ್ಬಿಟ್ಟು ಅದನ್ನು ವಿಷಲ್ ಓಡಿಸಿ. ಮತ್ತು ಅದಾದಮೇಲೆ ಗ್ಯಾಸ್ ಸ್ಟವ್ನ ಆನ್ ಮಾಡಿ ಅದರ ಮೇಲೆ ಒಂದು ಪ್ಯಾನ್ ಇಟ್ಟು ಅದಕ್ಕೆ ಒಂದು 5 ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆನ ಹಾಕ್ಕೊಂಡು ಅದಕ್ಕೆ ಸಣ್ಣದಾಗಿ ಹೆಚ್ಚಿರೋ ಅಂತಹ ಈರುಳ್ಳಿನ ಹಾಕ್ಕೊಳ್ಳಿ. ಫ್ರೆಂಡ್ಸ್, ನಾನಿಲ್ಲಿ ಒಂದು 3-4 ಸಣ್ಣದಾದರೆ 3-4 ಈರುಳ್ಳಿನ ಹಾಕಿ ಅದಕ್ಕೆ ಬೇಗ ಬೇಯಲಿ ಅಂತ ಒಂದು ಚಿಟಿಕೆ ಆಗೋಷ್ಟು ಉಪ್ಪನ್ನ ಹಾಕಿ ಬೇಯಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಯಾವುದೇ ಈರುಳ್ಳಿ ಬೇಗ ಬೇಯಬೇಕು, ಬೇಗ ಅದು ಗೋಲ್ಡನ್ ಬ್ರೌನ್ ಬರಬೇಕು ಅಂದರೆ ಸ್ವಲ್ಪ ಉಪ್ಪು ಹಾಕಿದರೆ ನಿಮಗೆ ಅದು ಗೋಲ್ಡನ್ ಬ್ರೌನ್ ಬರುತ್ತೆ. ಅದಾದಮೇಲೆ ಇದು ಸ್ವಲ್ಪ ಹುರ್ಕೊಂಡಾದಮೇಲೆ ಅದಕ್ಕೆ ನಾನು 1.5 ಟೇಬಲ್ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ತಾಯಿದ್ದೀನಿ. ಈ ಒಂದು ಪೇಸ್ಟು ಯಾವ ಥರ ಹುರಿಬೇಕಂದ್ರೆ ಹಸಿ ಸ್ಮೆಲ್ ಹೋಗೋ ತನಕ ಹುರ್ಕೊಳ್ಳಿ. ಅದಾದಮೇಲೆ ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ಸಣ್ಣಗೆ ಹೆಚ್ಚಿರೋಂತಹ ಟೊಮೊಟೊ ಹಾಕ್ಕೊಳ್ಳಿ. ನಾನಿಲ್ಲಿ ಹುಳಿ ಟೊಮೊಟೊ ಹಾಕ್ತಿರೋದ್ರಿಂದ 3 ಟೊಮೊಟೊನ ಹಾಕ್ತಾಯಿದ್ದೀನಿ. ಫ್ರೆಂಡ್ಸ್, ನೀವು ಸ್ವಲ್ಪ ಜಾಮೂನ್ ಟೊಮೊಟೊ ಯೂಸ್ ಮಾಡೋದಾದರೆ ಒಂದು 4-5 ಯೂಸ್ ಮಾಡ್ಕೋಬೋದು. ಅದಾದಮೇಲೆ ಬೇಯಿಸಿ ಇಟ್ಕೊಂಡಂತಹ ಕಡಲೆಕಾಳನ್ನ ಇದಕ್ಕೆ ಹಾಕ್ತಾಯಿದ್ದೀನಿ. ಫ್ರೆಂಡ್ಸ್, ಈ ಕಡಲೆಕಾಳು ತಿನ್ನೋದ್ರಿಂದ ನಿಮಗೆ ತುಂಬಾ ಯೂಸ್ ಇದೆ. ಇದು ಒಂದು ನಾರಿನಾಂಶ ಹೊಂದಿರೋ ಅಂಥದ್ದು, ಯಾಕಂದರೆ ಮೊಳಕೆ ಬರೆಸಿರ್ತೀವಲ್ಲ, ಸೊ ಅದಕ್ಕೆ ನಾರಿನಾಂಶ ಜಾಸ್ತಿ ಹೊಂದಿರುತ್ತೆ. ಅದಾದಮೇಲೆ ಸ್ವಲ್ಪ ಖಾರದ ಪುಡಿ ಹಾಗೆ ಟರ್ಮರಿಕ್ ಅಂದರೆ ಹಳದಿ ಹಾಗೆ ಕೊರಿಯಂಡರ್ ಪೌಡರ್ ಅಂದರೆ ಧನಿಯಾ ಪುಡಿ ಇಷ್ಟನ್ನು ಚೆನ್ನಾಗಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಅಷ್ಟೇ ನೀವು ಮೀಡಿಯಮ್ ಫ್ಲೇಮಲ್ಲಿ ಮಾಡ್ಕೊಳ್ಳಿ. ತೀರಾ ಹೈ ಫ್ಲೇಮಲ್ಲಿ ಮಾಡೋಕ್ಕೋದ್ರೆ ಸೀದೋದಂಗೆ ಹಾಕ್ಬಿಡುತ್ತೆ. ಸೊ ಆ ಖಾರ ಎಲ್ಲ ಆ ಕಡಲೆಕಾಳಿಗೆ ಹೊಂದ್ಕೋಬೇಕು, ಅಲ್ಲಿ ತನಕ ಅದನ್ನು ಬಾಡಿಸಿ. ಅದಾದಮೇಲೆ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾಯಿದ್ದೀನಿ. ಸ್ಟಾರ್ಟಿಂಗ್ ನಾನು ಈರುಳ್ಳಿ ಹಿಡಿಯೋಷ್ಟು ಮಾತ್ರ ಉಪ್ಪು ಹಾಕಿದ್ದೆ, ಅದಕ್ಕೋಸ್ಕರ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಿದ್ದೀನಿ. ಹಾಗೆ ಬೇಯಿಸಿ ಇಟ್ಕೊಂಡಂತಹ ಕಡಲೆಕಾಳು ನೀರಿರುತ್ತಲ್ಲ ಅದನ್ನು ಚೆಲ್ಲಬೇಡಿ, ಅದನ್ನು ಇದಕ್ಕೆ ಯೂಸ್ ಮಾಡ್ಕೊಳ್ಳಿ. ಅದಾದಮೇಲೆ ಫ್ರೆಂಡ್ಸ್, ಸೋಯಾ ಚಂಕ್ಸ್ ಅಂತ ಹೇಳ್ತೀವಿ. ಸೋಯಾ ಇದನ್ನು ನಾನು ಮಾಡಬೇಕಾದ್ರೆ 1/4 ಗಂಟೆ ಚೆನ್ನಾಗಿ ನೀರಲ್ಲಿ ನೆನೆಸಿ ಇಟ್ಟು ಆಮೇಲೆ ಅದನ್ನು ಹಿಂಡಿ ತೆಗೆದು ಇದಕ್ಕೆ ಹಾಕ್ತಾಯಿದ್ದೀನಿ. ನೀವು ಅಷ್ಟೇ ಒಂದು 10-15 ಮಿನಿಟ್ಸ್ ಇಲ್ಲ 20 ಮಿನಿಟ್ಸ್ ಅದನ್ನು ಅಲ್ಲೇ ಬಿಟ್ಟು ಸೋಕ್ ಮಾಡಿ, ಅಂದರೆ ನೆನೆಸಿ ಅದನ್ನು ಹಿಂಡಿ ಇದಕ್ಕೆ ಹಾಕ್ಕೊಳ್ಳಿ. ಅದಾದಮೇಲೆ ನಾವು ಗ್ರೈಂಡ್ ಮಾಡಿಟ್ಕೊಂಡ್ವಿ ಅಲ್ವಾ ಸ್ಟಾರ್ಟಿಂಗೇ, ಸೊ ಆ ಒಂದು ಪೇಸ್ಟ್ನ ಇದಕ್ಕೆ ಹಾಕ್ತಾಯಿದ್ದೀನಿ. ಅದ್ರ ಜೊತೆಗೆ ನೀರು ಹಾಕ್ತಾಯಿದ್ದೀನಿ. ಸ್ವಲ್ಪ ನನಗೆ ಇವಾಗ ಜಾಸ್ತಿ ಅಮೌಂಟಲ್ಲಿ ನಾನು ಇದನ್ನು ಮಾಡ್ತಾ ಇರೋದು, ಅಂದರೆ ಜಾಸ್ತಿ ಒಂದು ಕಂಟೈನಲ್ಲಿ ನಾನು ಇದನ್ನು ಬೇಕು ಅಂತ ಮಾಡ್ತಾಯಿದ್ದೀನಿ. ಅದರಿಂದ ನೀರು ಎಷ್ಟು ಬೇಕಾದರೂ ಆಪ್ಷನಲ್ ಫ್ರೆಂಡ್ಸ್ ಇದು, ಯಾಕಂದರೆ ಸೋಯಾ ಚಂಕ್ಸು ನೀರನ್ನ ಹೀರ್ಕೊಳ್ಳುತ್ತೆ, ಅಬ್ಸರ್ವ್ ಮಾಡುತ್ತೆ. ಆದ ಕಾರಣ ಸ್ವಲ್ಪ ನೀರು ಜಾಸ್ತಿನೇ ಹಾಕ್ಕೊಳ್ಳಿ. ಅದಾದಮೇಲೆ ಇದಕ್ಕೆ ಸ್ವಲ್ಪ ಜೀರಿಗೆ ಪೌಡ್ರು ಹಾಗೆ ಪೆಪ್ಪರ್ ಪೌಡ್ರು, ಕಾಳು ಮೆಣಸಿನ ಪೌಡ್ರು ಅಂತ ಹೇಳ್ತೀವಲ್ಲ, ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಖಾರ, ಉಪ್ಪು, ಹುಳಿ ಎಲ್ಲ ನಿಮ್ಮ ಆಪ್ಷನಲ್ಗೆ ಬಿಟ್ಟಿದ್ದು. ನಾನಿಲ್ಲಿ ಸ್ವಲ್ಪ ಖಾರ ಜಾಸ್ತಿ ಮಾಡ್ತಿದ್ದೀನಿ. ಇದು ಖಾರ ಇಲ್ಲಾಂದರೆ ತಿನ್ನೋಕ್ಕಾಗಲ್ಲ ಫ್ರೆಂಡ್ಸ್. ಇದು ಒಂದು 20 ನಿಮಿಷ ಬೇಯಬೇಕು. ಬೆಂದಾದ ನಂತರ ಇದಕ್ಕೆ ನಾವು ಪುಟಾಣಿ ಪೌಡರ್ ಅಂದರೆ ಕಡಲೆ ಪೌಡರ್ ಮಾಡಿದ್ವಲ್ವ, ಸೊ ಆ ಪೌಡರ್ನ ಇದಕ್ಕೆ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಒಂದು 5 ಮಿನಿಟ್ಸು ಚೆನ್ನಾಗಿ ತಿರುಗಿಕೊಳ್ಳೋಣ. ಅದು ಇದಕ್ಕೆ ಹೊಂದ್ಕೊಳ್ಳುತ್ತೆ. ಒಂದು ಕಡಲೆ ಪೌಡರು ನಾವು ಮಾಡಿರುವಂತಹ ಮಸಾಲ ಎಲ್ಲದಕ್ಕೂ ಹೊಂದ್ಕೊಂಡು ನೀಟಾಗಿ
ತಿಕ್ಕಾಗಿ ಹಾಗೆ ಒಂಥರ ಡಿಫ್ರೆಂಟಾಗಿ ಇರೋವಂತಹ ಫೀಲ್ನ ಕೊಡುತ್ತೆ ತಿಂತಾಯಿದ್ರೆ. ಸೊ ಫ್ರೆಂಡ್ಸ್, ಈ ಒಂದು ಕಡಲೆಕಾಳು ಮಸಾಲ, ಸೋಯಾ ಕಡಲೆಕಾಳು ಮಸಾಲ ತುಂಬಾ ಈಸಿ. ಡೈಲಿ ಸಾರು ಮಾಡಿ, ಡೈಲಿ ನಾನ್ ವೆಜ್ ಮಾಡಿ ಬೋರ್ ಆಗಿದ್ದರೆ ಅಥವಾ ವೆಜ್ಜಲ್ಲೇ ಸ್ವಲ್ಪ ಡಿಫ್ರೆಂಟಾಗಿ ತಿನ್ನಬೇಕು ಅಂತ ಆಸೆ ಆದರೆ ಈ ಒಂದು ರೆಸಿಪಿನ ಎಲ್ಲರಿಗೂ ಟ್ರೈ ಮಾಡಿಕೊಡಿ. ಅಂದರೆ ಮಾಡಿ ಎಲ್ಲರೂ ಟ್ರೈ ಮಾಡಿ, ಎಲ್ಲರಿಗೂ ಇಷ್ಟ ಆಗುತ್ತೆ. ಮನೇಲಿರೋರಿಗೆ ಎಲ್ಲರಿಗೂ ಇದು ಇಷ್ಟ ಆಗುತ್ತೆ. ಹಾಗೆ ಇಡ್ಲಿ, ದೋಸೆ, ಪೂರಿ, ಚಪಾತಿ, ಅನ್ನ, ಮುದ್ದೆ ಪ್ರತಿಯೊಂದಕ್ಕೂ ಇದು ಚೆನ್ನಾಗಿ ಅನಿಸುತ್ತೆ. ಸೊ ಆದ ಕಾರಣ ಇದನ್ನು ಮಾಡಿ ನಿಮಗೆ ಹೇಗಾಗಿತ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ, ಫ್ರೆಂಡ್ಸ್ ನೋಡಿದ್ರಲ್ಲ, ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಈ ಅಮ್ಮನ ಲೋಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನನ್ನ ಮುಂದಿನ ವೀಡಿಯೋ ಜೊತೆ ನಿಮಗೆ ಸಿಗ್ತೀನಿ. ಬಾಯ್.